ನಮಸ್ಕಾರ ಸ್ನೇಹಿತರೆ. ಒಂದು ಕತೆ ಅಂದ್ರೆ ಅದನ್ನ ತುಂಬಾ ರೀತಿ ತೆರೆ ಮೇಲೆ ತರಬಹುದು. ಕೆಲವರು ತಮ್ಮ ಕತೆಗಳನ್ನ 2-3 ಗಂಟೆಗಳಲ್ಲಿ ಹೇಳಿ ಸಿನಿಮಾ ಅಂತ ಕರೆದ್ರೆ, ಇನ್ನು ಕೆಲವರು ಅವರ ಕತೆಗಳನ್ನ ಇನ್ನೂ ಡೀಟೇಲ್ ಆಗಿ ಕ್ಯಾರೆಕ್ಟರ್ಗಳ ಆರ್ಕ್ ನ ಜಾಸ್ತಿ ಇಟ್ಕೊಂಡು 40 ನಿಮಿಷಗಳಿಂದ 1 ಗಂಟೆಗಳ 8-10 ಎಪಿಸೋಡ್ಗಳನ್ನ ಮಾಡಿ ವೆಬ್ ಸೀರೀಸ್ ಅಂತ ಕರೆದ್ರು. ಥಿಯೇಟರ್ ಅಲ್ಲಿ ಹೇಗೆ ಸಿನಿಮಾಗಳು ಜನರನ್ನ ರಂಜಿಸಿದ್ವೋ ಹಾಗೆ ವೆಬ್ ಸೀರೀಸ್ ಗಳು ಜನರನ್ನ ಅವರ ಮನೆಯಲ್ಲೇ ಎಂಟರ್ಟೈನ್ ಮಾಡಿದ್ವು. ಸೊ ನಮ್ಮ ಇವತ್ತಿನ ಟಾಪಿಕ್ ಟಾಪ್ 10 ಮಸ್ಟ್ ವಾಚ್ ವೆಬ್ ಸೀರೀಸ್. ಈ ಲಿಸ್ಟ್ ನಲ್ಲಿ ಯಾವ ವೆಬ್ ಸೀರೀಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದು ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್. ಹಾಯ್ ಹಲೋ ನಮಸ್ಕಾರ, ಪಿಕ್ಚರ್ ಟಾಕೀಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ನಮ್ಮ ಲಿಸ್ಟ್ ನ ಟಾಪ್ 10 ನಲ್ಲಿ ಇರೋದು ಡಾರ್ಕ್. ಇದು ಜರ್ಮನ್ ಸೀರೀಸ್. ಈ ಸೀರೀಸ್ ನಿಮ್ಮ ಬ್ರೈನ್ಗೆ ಕೈ ಹಾಕುತ್ತೆ. ಟೈಮ್ ಟ್ರಾವೆಲ್, ಮಿಸ್ಸಿಂಗ್ ಕಿಡ್ಸ್ ಮತ್ತು ಫ್ಯಾಮಿಲಿ ಟ್ರೀ ಗೊಂದಲ. ಒಂದ್ಸಲ ನೋಡಿದ್ರೆ ನನಗೆ ಅರ್ಥ ಆಗ್ಲಿಲ್ಲ ಗುರು. ನೀವು ನಿಮ್ಮ ಟೈಮ್ ಜೊತೆಗೆ ನಿಮ್ಮ ಬ್ರೈನ್ ನ ಸಹ ಇನ್ವೆಸ್ಟ್ ಮಾಡಿದ್ರೆ ಅರ್ಥ ಆಗ್ಬೋದು ಅಂತ ಅನ್ಸುತ್ತೆ. ಡಾರ್ಕ್ ಒಟ್ಟು 3 ಸೀಸನ್ಗಳು, 26 ಎಪಿಸೋಡ್ಗಳಿದೆ. ಈಚ್ ಎಪಿಸೋಡ್ 44-73 ನಿಮಿಷಗಳಿದೆ. ಇದು ನೆಟ್ಫ್ಲಿಕ್ಸ್ ಅಲ್ಲಿ ನೀವು ನೋಡಬಹುದು. ಇನ್ನು 9ನೇ ಪ್ಲೇಸ್ ಅಲ್ಲಿ ಇರೋದು ಶೆರ್ಲಾಕ್. ಇದು ಲಂಡನ್ ನಲ್ಲಿ ನಡೆಯೋ ಕತೆ. ಶೆರ್ಲಾಕ್ ಹೋಮ್ಸ್ 21st ಸೆಂಚುರಿ ಟೆಕ್ ಹೈ ಫಂಕ್ಷನಿಂಗ್ ಸೋಶಿಯೋಪಾತ್ ಆಕ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ತುಂಬಾ ಜನ ಈ ಕ್ರೈಮ್ ಮಿಸ್ಟ್ರಿ ಥ್ರಿಲ್ಲರ್ ವೆಬ್ ಸೀರೀಸ್ ಮತ್ತೆ ಸಿನಿಮಾ ಇಷ್ಟಪಡೋರ್ಗೆ ಇದೊಂದು ಬೆಸ್ಟ್ ಸೀರೀಸ್ ಅಂತಾನೆ ಹೇಳ್ಬೋದು. ಶೆರ್ಲಾಕ್ ಹೋಮ್ಸ್ 4 ಸೀಸನ್ ಇದೆ, 13 ಎಪಿಸೋಡ್ಗಳಿದೆ. ಪ್ರತಿ ಎಪಿಸೋಡ್ 90 ನಿಮಿಷ ಅಷ್ಟು ಬರುತ್ತೆ. ಇನ್ನು ಯಾರ್ಯಾರು ಇದನ್ನ ನೋಡಿಲ್ವೋ ಅಮೆಜಾನ್ ಪ್ರೈಮ್ ಅಲ್ಲೇ ಸಿಗುತ್ತೆ, ನೋಡಿ. ಇನ್ನು ಟಾಪ್ 8ಗೆ ಬರೋದಾದ್ರೆ ಹೌಸ್ ಆಫ್ ಕಾರ್ಡ್ಸ್ ಇದೆ. ಅಧಿಕಾರದ ಹಸಿವು ಈಗೂ ಇದೆಯೇ? ಫ್ರಾಂಕ್ ಅಂಡರ್ವುಡ್. ಪಾಲಿಟಿಕ್ಸ್, ಪವರ್, ಬಿಟ್ರೇಯಲ್. ವಾಷಿಂಗ್ಟನ್ DC ಅನ್ನೋ ಚೆಸ್ ಬೋರ್ಡ್ ಅಲ್ಲಿ ಇವನೇ ಕಿಂಗ್. ಡೆಮಾಕ್ರಸಿ ಇಸ್ ಸೋ ಓವರ್ ರೇಟೆಡ್ ಅಂತ ಡೈಲಾಗ್ ತುಂಬಾ ಇಷ್ಟ ಆಯ್ತು. ತುಂಬಾ ಅಂಡರ್ ರೇಟೆಡ್ ಸೀರೀಸ್ ಅಂತಾನು ಅನ್ನಿಸ್ತು. ಹೌಸ್ ಆಫ್ ಕಾರ್ಡ್ಸ್ ಒಟ್ಟು 6 ಸೀಸನ್ಗಳು, 73 ಎಪಿಸೋಡ್ಗಳಿದೆ. 49-53 ನಿಮಿಷಗಳು ಪ್ರತಿ ಎಪಿಸೋಡ್ ಬರುತ್ತೆ. ಸೊ ಇದನ್ನ ನೀವು ನೆಟ್ಫ್ಲಿಕ್ಸ್ ಅಲ್ಲಿ ನೋಡಬಹುದು. ಇನ್ನು ಟಾಪ್ 7 ನಲ್ಲಿ ಮನಿ ಐಸ್ಟ್ ಇದೆ. ಇದು ಸ್ಪ್ಯಾನಿಷ್ ವೆಬ್ ಸೀರೀಸ್, ಆದ್ರೆ ಜಗತ್ತನ್ನೇ ಹಿಡಿದು ಅಲಗಾಡಿಸಿದಂತ ಕತೆ. ಟೋಕಿಯೋ, ಬರ್ಲಿನ್, ಪ್ರೊಫೆಸರ್ ಇವರೆಲ್ಲ ಯಾರು, ಮುಂಚೆ ಏನ್ ಮಾಡ್ತಿದ್ರು, ಮನಿ ಐಸ್ಟ್ ಮಾಡೋಕೆ ಕಾರಣ ಏನು, ಅದರ ಪ್ರೋಸೆಸ್ ಎಲ್ಲವೂ ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬೋದು. ಮತ್ತು ಬೆಲಾಚಿಯೋ BGM ಈ ಸೀರೀಸ್ಗೆ ಒಂದು ಪುಷ್ ಕೊಡ್ತು ಅಂತಾನು ಹೇಳ್ಬೋದು. ಇವರೆಲ್ಲ ಮಾಸ್ಕ್ ಹಾಕೊಂಡ್ ಬಂದ್ರೆ ಬ್ಯಾಂಕ್ ಅಲ್ಲ, ಟಿವಿ ಶೋ ನೋಡ್ತಿರೋ ಎಲ್ರ ಮನ್ಸನ್ ಸಹ ಕಳ್ತನ ಮಾಡ್ತಾರೆ. ಮನಿ ಐಸ್ಟ್ 5 ಸೀಸನ್ಗಳ 41 ಎಪಿಸೋಡ್ಗಳಿದೆ. ಆವರೇಜ್ 50 ಮಿನಿಟ್ಸ್ ಅಲ್ಲಿ ಪ್ರತಿ ಎಪಿಸೋಡ್ ಇರುತ್ತೆ. ನೆಟ್ಫ್ಲಿಕ್ಸ್ ಅಲ್ಲಿ ನೀವು ಇದನ್ನ ನೋಡಬಹುದು. ಇನ್ನ ಟಾಪ್ 6 ಅಲ್ಲಿ ದ ಲಾಸ್ಟ್ ಆಫ್ ಅಸ್ ಇದೆ. ಇದು ವಿಡಿಯೋ ಗೇಮ್ ಆಗಿ ಹುಟ್ಟಿ ಸೀರೀಸ್ ಆಗಿ ಇಮ್ಮಾರ್ಟಲ್ ಆಯ್ತು. ಜೋಯಲ್ ಅಂಡ್ ಎಲ್ಲಿ ಅವರ ಬಾಂಡ್, ಅಮ್ಮನ ಲವ್, ಝೋಂಬಿ ಹೆಡ್ ಶಾಟ್ಸ್. ಇದು ಬರೀ ವೆಬ್ ಸೀರೀಸ್ ಅಲ್ಲ, ಒಂದು ಫಿಕ್ಷನಲ್ ಹಾರರ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ದ ಲಾಸ್ಟ್ ಆಫ್ ಅಸ್ ಒಂದೇ ಸೀಸನ್ ಇರೋದು. 9 ಎಪಿಸೋಡ್ಗಳಿದೆ. 53-81 ನಿಮಿಷಗಳಷ್ಟು ಪ್ರತಿ ಎಪಿಸೋಡ್ ಬರುತ್ತೆ. ಜಿಯೋ ಸಿನಿಮಾದಲ್ಲಿ ಇದನ್ನ ನೀವು ನೋಡಬಹುದು. ಟಾಪ್ 5 ಅಲ್ಲಿ ಪೀಕಿ ಬ್ಲೈಂಡರ್ಸ್ ಇದೆ. ಬರ್ಮಿಂಗ್ಹ್ಯಾಮ್ ನ ಗ್ಯಾಂಗ್ಸ್ಟರ್ ಕತೆ. ಟಾಮಿ ಶೆಲ್ಬಿ ಅವರು ಹ್ಯಾಟ್ ಟಿಲ್ಟ್ ಮಾಡಿದಾಗ್ಲೇನೆ ಗೂಸ್ ಬಬ್ಸ್. ಸಿಗರೇಟ್, ವಿಸ್ಕಿ ಮತ್ತು ಬಿಟ್ರೇಯಲ್ಸ್ ಇಂದ ಸಾವಿನ ರೇಸ್. ಡೈಲಾಗ್ಸ್ ಅಂತೂ ಸ್ಲೋ ಪಾಯ್ಸನ್. ಬೈ ಆರ್ಡರ್ ಆಫ್ ದ ಪೀಕಿ ಬ್ಲೈಂಡರ್ಸ್ ಅಂತ ಹೇಳಿ ನಡೀರಿ, ಸ್ವ್ಯಾಗ್ ಆಟೋಮೆಟಿಕ್ ಆಗಿ ಬರುತ್ತೆ. ಮತ್ತೆ ಇವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಚಿಂದಿ ಅಂತ ಹೇಳ್ಬೋದು. ಪೀಕಿ ಬ್ಲೈಂಡರ್ಸ್ ಒಟ್ಟು 6 ಸೀಸನ್ಗಳು, 36 ಎಪಿಸೋಡ್ಗಳಿದೆ. ಆವರೇಜ್ 50 ಮಿನಿಟ್ಸ್ ಪ್ರತಿ ಎಪಿಸೋಡ್ ಇರುತ್ತೆ. ಇದನ್ನ ನೆಟ್ಫ್ಲಿಕ್ಸ್ ಅಲ್ಲಿ ನೋಡಬಹುದು. ಇದು ಸಿನಿಮಾ ಕೂಡ ಆಗ್ತಾ ಇದೆ. ಈ ಲಿಸ್ಟ್ ನ ಟಾಪ್ 4 ಅಲ್ಲಿ ಇರೋದು ದಿ ಬಾಯ್ಸ್. ಸೂಪರ್ ಹೀರೋಗಳೇ ಇವಿಲ್ ಆದ್ರೆ ಈ ಕಾನ್ಸೆಪ್ಟ್ ಚೆನ್ನಾಗಿದೆ. ಹೀರೋನ ವಿಲನ್ ತರ ಆದ್ರೆ ಹೇಗ್ ತೋರಿಸಬಹುದು ಅಂತ. ಹೋಮ್ ಲ್ಯಾಂಡರ್ ನ ಕಣ್ಣಿನ ಫ್ಲಾಶ್ ನೋಡಿದ್ರೆ ಭಯ ಗ್ಯಾರಂಟಿ. ಮಾರ್ವೆಲ್ DCU ನ ಮಿಕ್ಸ್ ಮಾಡಿ ನೋಡಬಹುದು. ಬ್ಲಡ್ ಬಟ್ ಕಾಮಿಡಿನೂ ಸಹ ತುಂಬಾ ಇದೆ. ಡಾರ್ಕ್ ಕಾಮಿಡಿನ ಇಷ್ಟಪಡೋರ್ಗಂತೂ ಇದೊಂದು ಹಬ್ಬದ ಊಟ ಅಂತಾನೆ ಹೇಳ್ಬೋದು. ದಿ ಬಾಯ್ಸ್ ಒಟ್ಟು 3 ಸೀಸನ್ಗಳ 24 ಎಪಿಸೋಡ್ಗಳಿದೆ. ಆವರೇಜ್ 50 ಮಿನಿಟ್ಸ್ ಇಂದ 1 ಅವರ್ ಅಷ್ಟು ಪ್ರತಿ ಎಪಿಸೋಡ್ ಇರುತ್ತೆ. ಇದನ್ನ ಅಮೆಜಾನ್ ಪ್ರೈಮ್ ಅಲ್ಲಿ ನೀವು ನೋಡಬಹುದು. ಈ ನಮ್ಮ ಲಿಸ್ಟ್ ನ ಟಾಪ್ 3 ಅಲ್ಲಿ ಇರೋದು ಸ್ಟ್ರೇಂಜರ್ ಥಿಂಗ್ಸ್. 80s ನಾಸ್ಟಾಲಜಿಯಿಂದ ಕೂಡಿದ ಕತೆ ಇದು. ಚಿಕ್ಕ ಮಕ್ಕಳು ಮತ್ತೆ ಅವರ ಅಡ್ವೆಂಚರಸ್, ಮತ್ತೆ ಅವರ ಧೈರ್ಯ, ಅಪ್ಸೈಡ್ ಡೌನ್ ವರ್ಲ್ಡ್, ಮತ್ತೆ ಅಲ್ಲಿನ ಗವರ್ನಮೆಂಟ್ ನ ನಿಗೂಢ ರಹಸ್ಯಗಳು, ಮತ್ತೆ 11 ನ ಸೂಪರ್ ಪವರ್ ಜೊತೆಗೆ ಲವ್ ಸ್ಟೋರಿ ನಿಮ್ಮನ್ನ ಫಸ್ಟ್ ಎಪಿಸೋಡ್ ಇಂದಾನೆ ಹಿಡಿದಿಡುತ್ತೆ. ಸುಮ್ನೆ ಇಲ್ಲಿರೋ ವಿಷಯಗಳನ್ನ ಆಡ್ ಮಾಡೋದಾಗ್ಲಿ, ಸುಮ್ನೆ ಬೋರ್ ಓಡಿಸೋದಾಗ್ಲಿ ಯಾವುದೇ ತರದ ಸ್ಟೋರಿ ಬಿಟ್ಟು ಬೇರೆ ಕಡೆ ಹೋಗಲ್ಲ. ನನ್ನ ಫೇವರೇಟ್ ವೆಬ್ ಸೀರೀಸ್ ಅಂತಾನು ಹೇಳ್ಬಹುದು. ಈ ಸೀರೀಸ್ ನಂತೂ ಮಿಸ್ ಮಾಡ್ಲೇಬೇಡಿ. ಸ್ಟ್ರೇಂಜರ್ ಥಿಂಗ್ಸ್ ಒಟ್ಟು 4 ಸೀಸನ್ ಇದೆ, 34 ಎಪಿಸೋಡ್ಗಳಿದೆ. ಆವರೇಜ್ 50 ಮಿನಿಟ್ಸ್ ಟು 1 ಅವರ್ ಪ್ರತಿ ಎಪಿಸೋಡ್ ಇರುತ್ತೆ. ಸೀಸನ್ ಫಿನಾಲೆಗಳು ಕೆಲವೊಂದ್ಸರಿ 2 ಅವರಿಂದ 3 ಅವರ್ ಕೂಡ ಇದೆ. ಇದನ್ನ ನೀವು ನೆಟ್ಫ್ಲಿಕ್ಸ್ ಅಲ್ಲಿ ನೋಡಬಹುದು. ಇನ್ನು ಈ ಲಿಸ್ಟ್ ನಲ್ಲಿ ಬರೋ ಟಾಪ್ 2 ಸೀರೀಸ್ ಅಂದ್ರೆ ಅದು ಗೇಮ್ ಆಫ್ ಥ್ರೋನ್ಸ್. ಡ್ರ್ಯಾಗನ್ ಗಳು, ಐಸ್ ಝೋಂಬೀಸ್ ಮತ್ತು ಥ್ರೋನ್ಗೆ ಹೊಡೆದಾಟ. ವಿಂಟರ್ ಇಸ್ ಕಮಿಂಗ್ ಅಂದ್ರೆ ಅದು ಏನು ಅಂತಾನು ಗೊತ್ತಾಯ್ತು. ರೆಡ್ ವೆಡ್ಡಿಂಗ್ ಅಂತೂ ನಮ್ಮ ಕಣ್ಣೀರನ್ನೇ ಹಾಕಿಸ್ತು. ವಲಾರ್ ಮಾರ್ಗಿಲಿಸ್ ಅಂದ್ರೆ ನಿಮ್ಮ ಹೃದಯದ ಬೀಟ್ಸ್ ಡಬಲ್ ಆಗುತ್ತೆ. ಇದರ ರೇಟಿಂಗ್ ಕೂಡ ಚೆನ್ನಾಗಿರೋದ್ರಿಂದ ನಿಮ್ಗೂ ಇಷ್ಟ ಆಗ್ಬೋದು, ನೋಡಿ. ಗೇಮ್ ಆಫ್ ಥ್ರೋನ್ಸ್ 8 ಸೀಸನ್ಗಳು, 73 ಎಪಿಸೋಡ್ಗಳಿದೆ. ಆವರೇಜ್ 50 ಮಿನಿಟ್ಸ್ ಟು 1 ಅವರ್ ಪ್ರತಿ ಎಪಿಸೋಡ್ ಇರುತ್ತೆ.
ಜಿಯೋ ಸಿನಿಮಾದಲ್ಲಿ ಇದನ್ನ ನೀವು ನೋಡಬಹುದು. ನಮ್ಮ ಈ ಲಿಸ್ಟ್ ನ ಫಸ್ಟ್ ಪ್ಲೇಸ್ ನಲ್ಲಿ ಬರುವಂತ ವೆಬ್ ಸೀರೀಸ್ ಬ್ರೇಕಿಂಗ್ ಬ್ಯಾಡ್. ಇದು ಕೇವಲ ಸೀರೀಸ್ ಅಲ್ಲ, ಇದು ಹೈಯೆಸ್ಟ್ ರೇಟಿಂಗ್ ನ ಹೊಂದಿರೋ ವೆಬ್ ಸೀರೀಸ್ ಗಳಲ್ಲೇ ಮೊದಲನೇ ಸ್ಥಾನದಲ್ಲಿ ಬರುತ್ತೆ. ವಾಲ್ಟರ್ ವೈಟ್ ನ ಜೀವನದ ಟ್ರಾಜಿಡಿ, ಸಾಮಾನ್ಯ ಕೆಮಿಸ್ಟ್ರಿ ಟೀಚರ್ ಆಗಿ ಇದ್ದವನು ಅದ್ ಯಾಕೆ ಮೆತ್ ಕಿಂಗ್ ಪಿನ್ ಆಗ್ತಾನೆ, ಮೆತ್ ಸಾಮ್ರಾಜ್ಯದ ಅಧಿಪತಿ ಆಗೋಕೆ ಕಾರಣ ಏನು, ಮತ್ತೆ ಮೆತ್ ಸಾಮ್ರಾಜ್ಯದ ಕಿಂಗ್ ಪಿನ್ ಆಗಿ ನಂತರ ಏನೇನಾಗುತ್ತೆ ಅನ್ನೋದೇ ಇದರ ಸ್ಟೋರಿ. ಈ ಸೀರೀಸ್ ನಿಮ್ಮನ್ನ ಎಲ್ಲೂ ಕೂಡ ಬೇಜಾರ್ ಮಾಡೋದಿಲ್ಲ. ಆಮೇಲೆ ಸೀರೀಸ್ ನ ಡೈಲಾಗ್ಸ್ ಸೀರೀಸ್ ಕಂಪ್ಲೀಟ್ ಆದ್ರೂ ನಿಮ್ಮನ್ನ ಕಾಡುತ್ತೆ. ನಿಮ್ಮ ಮನ್ಸು ಸೇ ಮೈ ನೇಮ್ ಅಂತ ನಮ್ಮ ಹೀರೋ ವಾಲ್ಟರ್ ವೈಟ್ ನ ಡೈಲಾಗ್ಸ್ ನ ತುಂಬಾ ಇಷ್ಟಪಡುತ್ತೆ. ಈ ಸೀರೀಸ್ ದ ಸ್ಕ್ರೀನ್ ಪ್ಲೇ ಮತ್ತು ಪ್ರೆಸೆಂಟೇಶನ್ ಸಖತ್ತಾಗಿದೆ. ನೀವೇನಾದ್ರೂ ವೆಬ್ ಸೀರೀಸ್ ಲವರ್ ಆಗಿದ್ರೆ ನೀವು ಈ ಟಿವಿ ಶೋನ ಖಂಡಿತ ನೋಡ್ಲೇಬೇಕು. ಬ್ರೇಕಿಂಗ್ ಬ್ಯಾಡ್ ಇದು ಒಟ್ಟು 5 ಸೀಸನ್ 62 ಎಪಿಸೋಡ್ಗಳಿದೆ. ಆವರೇಜ್ 50 to 58 ಮಿನಿಟ್ಸ್ ಪ್ರತಿ ಎಪಿಸೋಡ್ ಇರುತ್ತೆ. ಇದನ್ನ ನೀವು ನೆಟ್ಫ್ಲಿಕ್ಸ್ ಅಲ್ಲಿ ಎಂಜಾಯ್ ಮಾಡಬಹುದು. ಇದಿಷ್ಟು ಟಾಪ್ 10 ಮಸ್ಟ್ ವಾಚ್ ವೆಬ್ ಸೀರೀಸ್. ಇದರಲ್ಲಿ ನಿಮ್ಮ ಫೇವರೇಟ್ ವೆಬ್ ಸೀರೀಸ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಇಂಥ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳೊಂದಿಗೆ ನಾವು ನಿಮ್ಮ ಮುಂದೆ ಮತ್ತೆ ಬರ್ತಾ ಇರ್ತೀವಿ.